ಜಿಲ್ಲೆಯಲ್ಲಿ ಮರ್ಯಾದ ಹತ್ಯೆ ಆಗಿದೆ. ಅನ್ಯ ಜಾತಿ ಹುಡುಗನನ್ನ ಪ್ರೀತಿಸಿದ್ದಕ್ಕೆ ತಂದೆಯಿಂದಲೇ ಕೊಲೆಯನ್ನ ಮಾಡಲಾಗಿದೆ. 18 ವರ್ಷದ ಮಗಳು ಕವಿತಾಳನ್ನ ಕೊಂದಿರುವಂತದ್ದು ತಂದೆ. ಕಲಬುರಗಿಯ ಮೇಳಕುಂದ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ನೋಡಿ, ಇದನ್ನ ನಾವು ಬಹಳ ವರ್ಷಗಳ ಹಿಂದೆ ಕೇಳ್ತಾ ಇದ್ವಿ. ಮರ್ಯಾದ ಹತ್ಯೆ ಅಂತ ಆಗತ್ತಂತೆ, ಮರ್ಯಾದ ಹತ್ಯೆ ಆಯ್ತಂತೆ ಅಂತ. ಅನ್ಯ ಕೋಮಿನ ಅನ್ಯ ಜಾತಿಯ ಹುಡುಗಿಯನ್ನು ಪ್ರೀತಿಸಿದಂತ ಸಂದರ್ಭದಲ್ಲಿ ಬಟ್ ಈಗಲೂ ಆ ಥರದ ಪ್ರಕರಣಗಳು ನಡೆಯುತ್ತೆ ಅಂತಂದಾಗ ಆಶ್ಚರ್ಯ ಆಗತ್ತೆ. ತನ್ನ ಸ್ವಂತ ಮಗಳನ್ನ ಕೊಂದಿರುವಂಥದ್ದು ತಂದೆನೇ ಬೇರೆ ಜಾತಿಯ ಹುಡುಗನನ್ನ ಪ್ರೀತಿಸಿದ್ಲು ಅನ್ನುವಂಥ ಕಾರಣಕ್ಕಾಗಿ ಇದೀಗ ತಂದೆಯನ್ನ ಬಂಧಿಸಿದ್ದಾರೆ ಪೊಲೀಸರು. ಮಗಳನ್ನ ಕೊಂದು ಸುಟ್ಟಾಕಿದ್ದ ಶಂಕರ್, ಅನ್ಯ ಜಾತಿ ಯುವಕನೊಂದಿಗೆ ಪ್ರೀತಿ ಮಾಡ್ತಾ ಇದ್ದ ಕವಿತಾ, ಮನೆಯವರು ಸಾಕಷ್ಟು ಬಾರಿ ತಿಳಿ ಹೇಳಿದ್ದರೂ ಕೇಳ್ದೇನೆ ಪ್ರೀತಿ ಮಾಡ್ತಾ ಇದ್ಲು ಅನ್ನೋದನ್ನ ಹೇಳಲಾಗ್ತಾ ಇದೆ. ಹೀಗಾಗಿ ಕತ್ತು ಹಿಸುಕಿ ಕೊಲೆಗೈದಿರುವಂಥದ್ದು ತಂದೆ ಶಂಕರ್, ಚಿಕ್ಕಪ್ಪ ಶರಣಪ್ಪ, ದತ್ತಪ್ಪ ಎಂಬುವರಿಂದ ಹತ್ಯೆ ಮಾಡಲಾಗಿದೆ. ಕೊಲೆಯ ಬಳಿಕ ಶವದ ಮೇಲೆ ವಿಷ ಸುರಿದು ಆತ್ಮಹತ್ಯೆ ಅಂತ ಕಥೆ ಕಟ್ಟಿದ್ದಾರೆ. ಪೊಲೀಸ್ ತನಿಖೆ ವೇಳೆ ಮರ್ಯಾದ ಹತ್ಯೆ ಅಂತ ಬಯಲಾಗಿದೆ. ಈ ಬಗ್ಗೆ ಫರಹತಾಬಾದ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. 3 ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ ಪೊಲೀಸರು. ನೋಡಿ, ಮೊದಲಿಗೆ ಇವರೇ ಕತ್ತು ಹಿಸುಕಿ ಸಾಯಿಸಿದ್ದಾರೆ, ಸುಟ್ಟು ಹಾಕಿದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆ ತಾವು ಕೊಲೆ ಮಾಡಿದ್ದು ಅಂತ ಆಗಬಾರ್ದು ಅಂತ ಮೈ ಮೇಲೆ ವಿಷದ ಬಾಟಲ್ ಅನ್ನ ತೆಗೆದುಕೊಂಡು ವಿಷವನ್ನ ಚೆಲ್ಲಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ನಮ್ಮ ಮಗಳು ಅಂತ ಊರು ತುಂಬಾ ಹೇಳಿದ್ದಾರೆ. ಆದ್ರೆ ಪೊಲೀಸರು ಅದು ಆತ್ಮಹತ್ಯೆನೋ ಮರ್ಡರ್ ಅದನ್ನ ಅವ್ರು ಕಂಡು ಹಿಡಿತಾರೆ. ಸೊ ಆ ಹಿನ್ನೆಲೆಯಲ್ಲಿ ತನಿಖೆಯನ್ನ ನಡೆಸಿದಾಗ ಸತ್ಯ ಏನು ಅನ್ನೋದು ಗೊತ್ತಾಗಿದೆ. ಇದೊಂದು ಮರ್ಯಾದ ಹತ್ಯೆ ಕೇಸ್ ಅನ್ನೋದು ಬಯಲಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮಗಳನ್ನ ಕೊಂದ ತಂದೆ ಸೇರಿ ಚಿಕ್ಕಪ್ಪ ಸೇರಿ ಕೆಲವು ಸಂಬಂಧಿಕರು ಒಟ್ಟು 3 ಜನರನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಕವಿತಾ ಮೃತ ಯುವತಿ, 18 ವರ್ಷ, ಅನ್ಯ ಜಾತಿಯ ಹುಡುಗನನ್ನ ಪ್ರೀತಿಸ್ತಾ ಇದ್ಲಂತೆ. ಮನೆಯಲ್ಲಿ ವಿಚಾರ ಗೊತ್ತಾಗಿದೆ. ಸಾಕಷ್ಟು ಬಾರಿ ಬೇಡ ಕಣಮ್ಮ, ನಮ್ಮ ಜಾತಿ ಹುಡುಗ ಅಲ್ಲ ಅಂತ ಬುದ್ಧಿ ಹೇಳಿದ್ರಂತೆ. 18 ವರ್ಷ ವಯಸ್ಸು, ಯಾರ ಮಾತನ್ನು ಕೇಳೋ ಹಾಗ ಮಾಡಿಲ್ಲ. ಸೊ ಪ್ರೀತಿ ಮಾಡ್ತಾ ಇದ್ದಿದ್ದು ಮುಂದುವರಿಸಿದ್ದಾಳೆ. ಮನೆಯವರು ಬೇಡ ಅಂತ ಹೇಳಿದ್ರು ಕೂಡ ಇನ್ನೂ ಅದೇ ಹುಡುಗನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ರೊಚ್ಚಿಗೆದ್ದು ಸಿಟ್ಟಿಗೆದ್ದು ಮಗಳನ್ನ ಕೊಂದಿರೋದು. ಇದು ಮರ್ಯಾದಾ ಹತ್ಯೆ. ಪೊಲೀಸರಿಗೆ ತನಿಖಾ ಸಂದರ್ಭದಲ್ಲಿ ಎಲ್ಲ ವಿಚಾರವೂ ಕೂಡ ಗೊತ್ತಾಗಿದೆ. ಇದೊಂದು ಆತ್ಮಹತ್ಯೆ ಕೇಸ್ ಅಲ್ಲ, ಮರ್ಡರ್ ಅನ್ನೋದು. ಕತ್ತು ಹಿಸುಕಿ ಕೊಲೆಗೈದಿರೋದು ತಂದೆ ಮತ್ತು ಸಂಬಂಧಿಕರು, ತಂದೆ, ಚಿಕ್ಕಪ್ಪ ಮತ್ತು ಇನ್ನೊಬ್ಬ ವ್ಯಕ್ತಿ. ಪೊಲೀಸ್ ತನಿಖೆಯ ವೇಳೆ ಈ ಮರ್ಯಾದಾ ಹತ್ಯೆ ಬಯಲಾಗಿದೆ. ನೋಡಿ, ಇವತ್ತಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ಜಾತಿ ಧರ್ಮ ಇವುಗಳ ಭೇದ ಭಾವವನ್ನು ಮಾಡ್ತಾರೆ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಗಳನ್ನ ಕೊಲ್ಲುವಂತ ಮನಸ್ಥಿತಿ, ಮಗಳನ್ನೇ ಕೊಲ್ಲುವಂತ ಹಂತಕ್ಕೆ ಹೋಗ್ತಾರೆ ಅಂತಂದ್ರೆ ಯೋಚನೆ ಮಾಡಿ ಯಾವ ಮನಸ್ಥಿತಿಯಲ್ಲಿ ಇವರೆಲ್ಲ ಇದ್ದಾರೆ ಅಂತ. ನಾವು ಸುಮ್ಮನೆ ಬಾಯ್ ಬಡ್ಕೊಳ್ತೀವಿ, ಅಪ್ಡೇಟ್ ಆಗಿದ್ದೀವಿ, ಮುಂದುವರೆದಿದ್ದೀವಿ, ಅಭಿವೃದ್ಧಿ ಆಗಿದ್ದೀವಿ, ಇನ್ನೊಂದು ಮತ್ತೊಂದು ಅಂತ. ಆದರೆ ಕೆಲವು ಭಾಗದಲ್ಲಿ ಹಿಂದಿನ ಮನಸ್ಥಿತಿಗಳು, ಹಿಂದಿನ ಪರಿಸ್ಥಿತಿಗಳು ಏನಿತ್ತು ಅದು ಹಾಗೇ ಮುಂದುವರ್ಕೊಂಡು ಬರ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮಗಳಿಗೆ ಇನ್ನೂ ತಿಳಿ ಹೇಳ್ಬೋದಿತ್ತು. 18 ವರ್ಷ, ಯಾರ ಮಾತನ್ನು ಕೇಳಿಸುತ್ತೆ ಆ ವಯಸ್ಸು, ಹೇಳಿ ನೋಡೋಣ. ಮಗಳನ್ನ ಮುದ್ದಿನಿಂದ ಸಾಕಿ ಬೆಳೆಸಿದ್ದಂಥ ತಂದೆ ತಾಯಿಗೆ ಮಗಳು ಮಾತು ಕೇಳಲ್ಲ ಅಂತ ಅಂದಾಗ ಈ ಥರ ದುಡುಕಿನ ನಿರ್ಧಾರ ತೆಗೆದುಕೊಳ್ತಾರೆ. ಈಗ ನೋಡಿ, ಮಗಳ ಜೀವನವೂ ಕೂಡ ಅಂತ್ಯ ಆಗ್ಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನಿಜವಾಗ್ಲೂ ಈಗಿನ ಕಾಲದಲ್ಲೂ ಈಗಲೂ ಮರ್ಯಾದಾ ಹತ್ಯೆ ಅನ್ನೋದೊಂದು ನಡೆಯುತ್ತಾ ಅನ್ನೋದೇ ಆಶ್ಚರ್ಯದ ಪ್ರಶ್ನೆ. ಈ ಪ್ರಕರಣ ಪೊಲೀಸರು ಭೇದಿಸಿದ ಹೇಗೆ? ಇತ್ತೀಚೆಗೆ ಈ ಮರ್ಯಾದಾ ಹತ್ಯೆ ಅನ್ನುವಂಥದ್ದು ಕಡಿಮೆ ಆಗಿತ್ತು, ಕಾನೂನಿನ ಭಯಗಳು ಕೂಡ ಇತ್ತು. ಹಾಗಾಗಿ ಅಲ್ಲೊಂದು ಇಲ್ಲೊಂದು ಪ್ರಕರಣ ಹಾಗೆ ಸದ್ದಿಸದೆ ಆಗ್ತಾ ಇದ್ವು. ಆದ್ರೆ ಇದೀಗ ಗುಲ್ಬರ್ಗಾದಲ್ಲೂ ಮತ್ತೊಂದು ಮರ್ಯಾದಾ ಹತ್ಯೆ ಪ್ರಕರಣ ನಡೆದಿದೆ. ಬೇರೆ ಜಾತಿಯವರನ್ನ ಮಗಳು ಮದುವೆ ಆಗೋದಕ್ಕೆ ಹೊರಟಿದ್ದಾಳೆ, ಪ್ರೀತಿಯನ್ನ ಮಾಡ್ತಾ ಇದ್ದಾಳೆ ಅನ್ನುವಂತಹ ಕಾರಣಕ್ಕೆ ಗುಲ್ಬರ್ಗಾದಲ್ಲಿ ಒಂದು ಮರ್ಯಾದಾ ಹತ್ಯೆ ಆಗಿದೆ. ಅಂದ್ರೆ ಪೋಷಕರೇ ಮಗಳನ್ನ ಹತ್ಯೆ ಮಾಡಿರುವಂತ ಒಂದು ಘಟನೆ ಈಗ ಪೊಲೀಸರ ಸುಮೋಟೋ ಕೇಸ್ನಲ್ಲಿ ದಾಖಲಾಗಿದೆ. ಸುಮೋಟೋ ಕೇಸನ್ನ ದಾಖಲು ಮಾಡಲಾಗಿದೆ. ಗುಲ್ಬರ್ಗ ಸಿಟಿ ವ್ಯಾಪ್ತಿಗೆ ಬರುವಂತಹ ಮೆಳಕುಂದ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ.
ಕವಿತಾ ಅನ್ನುವಂತಹ 18 ವರ್ಷದ ಯುವತಿಯನ್ನ ಅವರ ಪೋಷಕರಾಗಿರುವಂತ ಅವರ ತಂದೆ ಶಂಕರ್ ಹಾಗೆ ಅವರ ಚಿಕ್ಕಪ್ಪ ಜೊತೆಗೆ ಮತ್ತೊಬ್ಬರು ಸೇರಿಕೊಂಡು ಕುತ್ತಿಗೆಯನ್ನ ಇಸ್ಕಿ ಮೊನ್ನೆ ರಾತ್ರಿ ಕುತ್ತಿಗೆಯನ್ನ ಇಸ್ಕಿ ಹತ್ಯೆಯನ್ನ ಮಾಡಿದ್ದಾರೆ. ತದನಂತರ ವಿಷಪ್ರಾಶನವನ್ನ ಅಂದ್ರೆ ಶವದ ಮೇಲೆ ವಿಷವನ್ನ ಹಾಕಿ ವಿಷ ಕುಡಿದು ಅವಳು ಸತ್ತಿದ್ದಾಳೆ ಅಂತೇಳಿ ಗ್ರಾಮದಲ್ಲಿ ಜನರಿಗೆ ತಿಳಿಸಿದ್ದಾರೆ. ನಂತರ ನಿನ್ನೆ ಬೆಳಿಗ್ಗೆ ಅವರು ತಮ್ಮ ಹೊಲದಲ್ಲೇ ಆ ಯುವತಿಯ ದೇಹವನ್ನ ಸುಟ್ಟಿದ್ದಾರೆ. ಸೊ ಇದು ಗಸ್ತು ತಿರುಗ್ತಾ ಇದ್ದಂತಹ ಪೊಲೀಸರ ಗಮನಕ್ಕೆ ಬಂದಿದೆ. ಪೊಲೀಸರ ಗಮನಕ್ಕೆ ಬರ್ತಿದ್ದಾಗೆ ಸುಮೋಟೋ ಕೇಸನ್ನ ದಾಖಲು ಮಾಡಿ ಅದನ್ನ ವಿಚಾರಣೆಗೆ ಒಳಪಡಿಸಿದ ನಂತರ ಈಗ ಅವರ ತಂದೆಯನ್ನು ಕೂಡ ಬಂಧನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ. ಸೊ ಈ ಒಂದು ಘಟನೆ ಯಾಕೆಂದ್ರೆ ಈ ರೀತಿಯಾಗಿ ಪೋಷಕರೇ ಅದು ತಂದೆಯೇ ತನ್ನ ಮಗಳನ್ನ ಈ ರೀತಿಯಾಗಿ ಕತ್ತು ಹಿಸುಕಿ ಕೊಲೆಯನ್ನ ಮಾಡಿ ಅದನ್ನ ಸುಟ್ಟು ಹಾಕುವಂತ ಒಂದು ಪ್ರಕರಣ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಸಾಕಷ್ಟು ಗಂಭೀರವಾದಂತದ್ದು. ಇದಕ್ಕೆ ಬಿಗಿಯಾದಂತ ಕಾನೂನುಗಳಿದ್ರೂ ಕೂಡ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಕಂಡು ಬರ್ತಾ ಇದೆ. ಇದೇ ರೀತಿಯಾಗಿ ಪ್ರಕರಣಗಳು ಬೇರೆಯವರು ಕೂಡ ಮಾಡಿದ್ರೆ ಇಲ್ಲಿ ಮಂಡ್ಯ ರಾಮನಗರದಲ್ಲೂ ಕೂಡ ಇನ್ನೊಮ್ಮೆ ಈ ರೀತಿಯಾದಂತಹ ಘಟನೆ ಕೇಳಿ ಬಂದಿತ್ತು, ಆರೋಪಗಳು ಕೇಳಿ ಬಂದಿತ್ತು. ಹಾಗೆ ಈಗ ಗುಲ್ಬರ್ಗದಲ್ಲಿ ನಡೆದಿರುವಂತಹ ಘಟನೆ ರಾಜ್ಯದಲ್ಲೇ ಜನರಲ್ಲಿ ಒಂದು ರೀತಿ ಆತಂಕವನ್ನ ಮೂಡಿಸ್ತಾ ಇದೆ. ಯಾಕೆಂದ್ರೆ ಒಡ ಹುಟ್ಟಿದ ಅಂದ್ರೆ ಸ್ವಂತ ತಂದೆ ಮಗಳನ್ನ ಈ ರೀತಿಯಾಗಿ ಪೋಷಕರು ಸೇರ್ಕೊಂಡು ಹತ್ಯೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಯಾರು ಕೂಡ ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವ್ರು ಬೇರೊಬ್ಬ ಜಾತಿಯ ಯುವಕನನ್ನ ಆಗಿ ಪ್ರೀತಿ ಮಾಡ್ತಾ ಇದ್ಲು ಅನ್ನುವಂತಹ ಕಾರಣಕ್ಕೆ ನರ್ಸಿಂಗ್ ಓದುವಂತಹ ಸಮಯದಲ್ಲಿ ಮಾಳಪ್ಪ ಅನ್ನುವಂತಹ ಯುವಕ ಈ ಯುವತಿ ಪ್ರೀತಿ ಮಾಡ್ತಾ ಇರ್ತಾರೆ. ಪದೇ ಪದೇ ಅವ್ರಿಗೆ ಬುದ್ಧಿ ಹೇಳುವಂತ ಒಂದು ಪ್ರಯತ್ನವನ್ನು ಕೂಡ ಪೋಷಕರು ಮಾಡಿರ್ತಾರೆ. ಯುವತಿಗೆ ನೀವು ಈ ರೀತಿಯಾಗಿ ಪ್ರೀತಿ ಮಾಡೋದು ಇದರಲ್ಲಿ ಬಲೆಗೆ ಸಿಗ್ಬೇಡ ಅಂತೇಳಿ ಬುದ್ಧಿ ಮಾತನ್ನ ಹೇಳಿರ್ತಾರೆ. ಆದ್ರೂ ಕೂಡ ಕವಿತಾ ನಾನು ಆ ಯುವಕನನ್ನೇ ನಾನು ಮದ್ವೆ ಆಗ್ತೇನೆ ಅಂತೇಳಿ ಹಠವನ್ನ ಹಿಡಿದಿರ್ತಾಳೆ. ಮೊನ್ನೆ ರಾತ್ರಿ ಇದೇ ರೀತಿಯಾಗಿ ಬುದ್ಧಿ ಹೇಳುವಂತ ಸಂದರ್ಭದಲ್ಲಿ ನಾನು ಆ ಯುವಕನನ್ನೇ ಮದ್ವೆ ಹಾಕ್ತೇನೆ ಅನ್ನುವಂತ ಒತ್ತಾಯವನ್ನ ಮಾಡಿದ್ರಿಂದ ಈ ಹತ್ಯೆ ಆಗಿದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತದ್ದು. ಪೊಲೀಸರ ಪ್ರಕರಣದಲ್ಲೂ ಕೂಡ ಅಂದ್ರೆ ಏನ್ FIR ಅನ್ನ ದಾಖಲಿಸ್ತಿದ್ದಾರೆ ಟೊಮೊಟೊ ಆಡಿ, ಅದರಲ್ಲೂ ಕೂಡ ಇದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಈಗ ಆರೋಪಿಗಳ ಪತ್ತೆಗೆ ಅವರು ಬಲೆಯನ್ನ ಬೀಸಿದ್ರು. ಈಗ ತಂದೆಯನ್ನ ಪೊಲೀಸರು ಫರ್ಹಾತಾಬಾದ್ ಪೊಲೀಸರು ಬಂಧಿಸಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.